ಈ ತಿಂಗಳ ದೇವರ ವಾಕ್ಯ, ಮುಕ್ತವಾಗಿರಿ ಮತ್ತು ಹೆಮ್ಮೆಯಿಂದ ನಿಲ್ಲಿರಿ. ಜ್ಞಾನೋಕ್ತಿಗಳ ಪುಸ್ತಕ 24ನೇ ಅಧ್ಯಾಯ 10ರಲ್ಲಿ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಎಂದು ಬರೆದದೆ. ಇಕ್ಕಟ್ಟುಗಳು ಒತ್ತಡ, ತೊಂದರೆ, ವೇದನೆ ಮತ್ತು ವಿಪತ್ತು ಹೀಗೆ ಅನೇಕ ರೀತಿಗಳಲ್ಲಿ ಬರುತ್ತವೆ. ಇದು ನಮ್ಮನ್ನು ನಡುಗಿಸುವ, ಭಯಕ್ಕೆ ಕಾರಣವಾಗುವ, ನಾವು ಬಿಟ್ಟು ಬಿಡುವಂತೆ ಮಾಡುವ ಮತ್ತು ಕೆಲವು ಸಲ ನಾವು ಸೋತು ಹೋಗುವಂತೆ ಮಾಡುವ ಶೈಲಿಯುಳ್ಳದ್ದಾಗಿದೆ. ನಾವು ದೃಢವಾಗಿ ನಿಲ್ಲುವಂತಹ ನಮ್ಮ ಸಾಮರ್ಥ್ಯವನ್ನು ಇದು ಬಲಹೀನಗೊಳಿಸುತ್ತದೆ. ನಮ್ಮ ವಿಶ್ವಾಸವು ಅನೇಕ ಸಲ ಪರೀಕ್ಷಿಸಲ್ಪಡುತ್ತದೆ, ಆದರೆ ಇಕ್ಕಟ್ಟಿನ ದಿನದಲ್ಲಿ ನಮ್ಮ ಬಲವು ನಿಜವಾಗಿಯೂ ಪ್ರಕಟಗೊಳ್ಳುತ್ತದೆ. ಇದರಿಂದ ಯಾರೊಬ್ಬರೂ ಹೊರತಾದವರಲ್ಲ. ಇದು ಆಗಾಗ್ಗೆ ಅನಿರೀಕ್ಷಿತವಾಗಿ ಬರುತ್ತದೆ ಮತ್ತು ನಿರೀಕ್ಷಿತವಾದಾಗಲೂ ಸಹ ನಮ್ಮನ್ನು ಅಸ್ಥಿರಗೊಳಿಸುವುದಕ್ಕೆ ಇದು ಬಲವುಳ್ಳದ್ದಾಗಿರುತ್ತದೆ. ದೇವರ ಕುರಿತಾದ ನಮ್ಮ ತಿಳುವಳಿಕೆಯನ್ನು, ಅಂದರೆ ನಮ್ಮ ಹೃದಯದ ಸ್ಥಿತಿಗತಿ, ನಮ್ಮ ನಂಬಿಕೆಯ ಆಳವನ್ನು ಒತ್ತಡವು ಪ್ರಕಟಪಡಿಸುತ್ತದೆ. ಕರ್ತನೊಂದಿಗೆ ದೋಣಿಯಲ್ಲಿದ್ದಾಗ ಶಿಷ್ಯರು ಇದನ್ನು ಅನುಭವಪಟ್ಟಿದ್ದಾರೆ. ಈಗಾಗಲೇ ಅವರು ಆತನ ಅದ್ಭುತಗಳು ಮತ್ತು ಶಕ್ತಿಗೆ ಸಾಕ್ಷಿಗಳಾಗಿದ್ದಾರೆ. ಆದಾಗ್ಯೂ ಬಿರುಗಾಳಿ ಎದ್ದಾಗ ಇದು ಕೇವಲ ದೋಣಿಯನ್ನು ಮಾತ್ರ ಅಲ್ಲಾಡಿಸಲಿಲ್ಲ, ಇದು ಅವರ ನಂಬಿಕೆಯನ್ನು ಅಲ್ಲಾಡಿಸಿತು. ಆ ಕ್ಷಣದಲ್ಲೇ ಅವರ ಬಲವು ಚಿಕ್ಕದಾಗಿ ಕಂಡುಬಂತು. ಅದೇ ರೀತಿಯಾಗಿ ಅಬ್ರಹಾಮನ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕೆ ಒಂದು ಕ್ಷಾಮವೂ ಸಾಕಾಗಿತ್ತು. ಇಕ್ಕಟ್ಟು ನಮಗೆ ಪರಿಣಾಮವನ್ನುಂಟು ಮಾಡುತ್ತದೆ, ಆದರೆ ಇದು ನಮ್ಮನ್ನು ಬಹಿರಂಗಗೊಳಿಸುತ್ತದೆ. ಆದಾಗ್ಯೂ ದೇವರು ನಮ್ಮ ಹೋರಾಟದ ಅರಿವಿಲ್ಲದವನಲ್ಲ. ಆತನಿಗೆ ನಿಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಿಳಿದಿದ್ದಾನೆ. ನಿಮ್ಮ ಕಾಲು ಜಾರುವುದಕ್ಕೆ ಆತನು ಬಿಡುವುದಿಲ್ಲ. ಆತನನ್ನು ಹಿಡಿದುಕೊಳ್ಳಿರಿ. ಅಭಿವೃದ್ಧಿ ಮತ್ತು ಇಕ್ಕಟ್ಟು ಎರಡನ್ನೂ ಆತನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾನೆ. ಆತನು ಬಿರುಗಾಳಿಯನ್ನು ಸುಮ್ಮನಾಗಿಸಿದನು. ಆತನು ಶಿಷ್ಯರನ್ನು ತಲುಪಲು ನೀರಿನ ಮೇಲೆ ನಡೆದುಕೊಂಡು ಬಂದನು. ಆತನು ಒಳ್ಳೆಯ ಸಮಯದಲ್ಲಿ ಮಾತ್ರ ಹಾಜರಿದ್ದು ಕಷ್ಟದ ಸಮಯದಲ್ಲಿ ತಪ್ಪಿಸಿಕೊಳ್ಳುವುದಿಲ್ಲ. ಆತನು ಯಾವಾಗಲೂ ನಮ್ಮೊಂದಿಗಿರುತ್ತಾನೆ. ಸಮಾಧಿಯ ಬಳಿಯಲ್ಲಿದ್ದ ಮರಿಯಳ ಹಾಗೆ ನಾವು ಆಗಾಗ್ಗೆ ಆತನ ಇರುವಿಕೆಯನ್ನು ಗುರುತಿಸುವುದಿಲ್ಲ, ಯಾಕೆಂದರೆ ಕಷ್ಟಗಳು ನಮ್ಮನ್ನು ಆಕ್ರಮಿಸಿಕೊಂಡಿರುತ್ತವೆ. ನಾವು ಏನು ಮಾಡಬೇಕು? ಇಕ್ಕಟ್ಟಿನ ಸಮಯದಲ್ಲಿ ನಾವು ಸೋತು ಹೋಗದೆ ದೃಢವಾಗಿ ನಿಲ್ಲುವುದು ಹೇಗೆ? ಈ ಕಥೆಯನ್ನು ಗಮನಿಸಿರಿ. ಒಬ್ಬ ರೈತನ ಬಳಿ ಒಂದು ವಯಸ್ಸಾದ ಹೇಸರಕತ್ತೆ ಇತ್ತು. ಅದು ಒಂದು ದಿನ ಬಾವಿಯಲ್ಲಿ ಬಿದ್ದು ಹೋಯಿತು. ಅವನು ಪರಿಸ್ಥಿತಿಯನ್ನು ಪರಿಶೀಲಿಸಿದ ನಂತರ ಆ ರೈತನು ಈ ಹೇಸರಕತ್ತೆಯನ್ನು ಉಳಿಸುವುದು ಪ್ರಯೋಜನವಿಲ್ಲ ಎಂದು ತೀರ್ಮಾನಿಸಿದನು. ಅವನು ತನ್ನ ನೆರೆಯವರನ್ನು ಕರೆದು ಕಸದಿಂದ ಆ ಬಾವಿಯನ್ನು ಮುಚ್ಚುವುದಕ್ಕೆ ಪ್ರಾರಂಭಿಸಿದನು. ಮೊದಮೊದಲು ಆ ಕತ್ತೆಯು ಗಾಬರಿಯಾಯಿತು, ಆದರೆ ನಂತರ ಏನೋ ಒಂದು ಸಂಭವಿಸಿತು. ಪ್ರತಿ ಸಲ ತನ್ನ ಮೇಲೆ ಕಸ ಬಿದ್ದಾಗಲೂ ಅದು ನಿಲ್ಲುವುದು ಮತ್ತು ಮೇಲಕ್ಕೆ ಹತ್ತುವುದು, ಈ ಎರಡು ಕೆಲಸಗಳನ್ನು ಮಾಡುತ್ತಾ ಬಂತು. ಒಂದರ ನಂತರ ಒಂದರಂತೆ ಅದು ಹೀಗೆ ಮಾಡುತ್ತಾ ಹೋಯಿತು. ಮೇಲೆ ಬಿದ್ದ ಕಸವನ್ನ ಒದರಿ ಹಾಕುವುದು ಮತ್ತೆ ಅದರ ಮೇಲೆ ಹತ್ತಿ ಬರುವುದು. ಇದು ಎಷ್ಟೊಂದು ನೋವಿನ ಮತ್ತು ನಿರುತ್ಸಾಹಗೊಳ್ಳುವಂತೆ ಕಂಡು ಬಂದರೂ ಪರವಾಗಿಲ್ಲ, ಅದು ಗಾಬರಿಯಿಂದ ತನ್ನ ಪ್ರಯತ್ನವನ್ನ ಬಿಟ್ಟುಕೊಡಲಿಲ್ಲ. ಕಟ್ಟಕಡೆಗೆ ಆ ಹೇಸರಕತ್ತೆಯು ಬಾವಿಯಿಂದ ಮೇಲಕ್ಕೆ ಬಂದು ಮುಕ್ತವಾಗಿ ನಡೆದು ಹೋಯಿತು. ಇದರ ಅರ್ಥ ಏನೆಂದರೆ, ಆತನನ್ನ ಹೂಣಿಟ್ಟ ಸಂಗತಿಯೇ ಆತನು ಎದ್ದು ಬರುವಂತೆ ಮಾಡಿತು. ಇದೇ ಜೀವನ. ನಾವು ಭಯ, ದ್ವೇಷ ಮತ್ತು ಸ್ವಯಂ ಮರುಕವನ್ನು ತಿರಸ್ಕರಿಸಿ ಇಕ್ಕಟ್ಟನ್ನು ಸರಿಯಾದ ಮನೋಭಾವದಿಂದ ಎದುರಿಸಿದರೆ ನಮ್ಮ ವಿರುದ್ಧವಾಗಿ ಯಾವುದು ಬರುತ್ತದೆ ಎನ್ನುವಂಥದ್ದು ನಿಜವಾಗಿಯೂ ನಮಗೆ ಕೆಲಸ ಮಾಡುತ್ತದೆ. ಬಂಗಾರವನ್ನು ಕಾಯಿಸಿದಾಗ ಆಭರಣವಾಗುತ್ತದೆ, ತಾಮ್ರವನ್ನು ಬಡಿದಾಗ ತಂತಿಯಾಗುತ್ತದೆ, ಕಲ್ಲನ್ನು ಕೆತ್ತಿದಾಗ ಮೂರ್ತಿಯಾಗುತ್ತದೆ. ಇಕ್ಕಟ್ಟು ನಮ್ಮನ್ನು ಆಕಾರಗೊಳಿಸುತ್ತದೆ. ಇದಕ್ಕೂ ಮಿಗಿಲಾಗಿ ದೇವರು ಇದನ್ನು ಉಪಯೋಗಿಸುತ್ತಾನೆ. ನಮ್ಮ ಎಲ್ಲಾ ತೊಂದರೆಗಳಲ್ಲಿ ಆತನು ನಮ್ಮನ್ನ ಸಂತೈಸುತ್ತಾನೆ. ಹಾಗಾಗಿ ನಾವು ಇತರರನ್ನ ಸಂತೈಸಬಹುದಾಗಿದೆ. ಅದಕ್ಕಾಗಿಯೇ 2 ಕೊರಿಂಥ 1ನೇ ಅಧ್ಯಾಯ 4ರಲ್ಲಿ ಸತ್ಯವೇದ ಹೀಗೆ ಹೇಳುತ್ತದೆ: ಸಕಲ ವಿಧವಾಗಿ ಸಂತೈಸುವ ದೇವರು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವುದನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ಇಲ್ಲಿ ಕೊನೆಯ ಆಲೋಚನೆ ಒಂದಿದೆ:
ನನ್ನ ಸ್ನೇಹಿತನೇ, ಇಕ್ಕಟ್ಟು ಬಂದಾಗ ಧೈರ್ಯಗೆಡಬೇಡ, ಸೋತು ಹೋಗಬೇಡ. ಮುಕ್ತವಾಗಿ ಆತ್ಮವಿಶ್ವಾಸದಿಂದ ಎದ್ದು ನಿಲ್ಲು. ದೇವರು ನಿನ್ನೊಂದಿಗಿದ್ದಾನೆ. ಆತನೇ ನಿನ್ನನ್ನು ಮುನ್ನಡೆಸುತ್ತಾನೆ. ಜ್ಞಾನೋಕ್ತಿ 24:10 ವಚನವನ್ನ ಮತ್ತೊಮ್ಮೆ ಓದಿಕೊಳ್ಳೋಣ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ.